ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ನಮ್ಮ ಕೂರ್ಗ್ ಟ್ರಿಪ್ನ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ಸೊ ಲಾಸ್ಟ್ ಡೇ ಬಂದು ಬೆಳಗ್ಗೆ ಎದ್ದು ಎಲ್ಲರೂ ಫ್ರೆಶನ್ ಅಪ್ ಆಗಿ ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ವೆರೈಟೀಸ್ ಆಫ್ ಫುಡ್ ರೆಡಿ ಇತ್ತು. ಸೊ ಟಿಫನ್ ಮಾಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ಸೊ ಬನ್ನಿ ಯಾವ್ಯಾವ ಪ್ಲೇಸಸ್ ಕವರ್ ಮಾಡಿಕೊಂಡು ನಾವು ಬೆಂಗಳೂರು ಕಡೆ ಹೊರಟ್ವಿ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾವು ಮೊದಲಿಗೆ ಹೋದಂಥ ಪ್ಲೇಸ್ ಬಂದು ಶ್ರೀ ಓಂಕಾರೇಶ್ವರ ದೇವಾಲಯ ಆ್ಯಂಡ್ ಶ್ರೀ ಆಂಜನೇಯ ದೇವಾಲಯ. ಸೊ ಒಳಗಡೆ ನಾವು ಹೋಗ್ತಿದ್ದಂಗೆ ನಮಗೆ ಮೊದಲು ಸಿಗೋದು ಕಲ್ಯಾಣಿ. ಸೊ ಒಂದು ಡೈರೆಕ್ಷನಲ್ಲಿ ಓಂಕಾರೇಶ್ವರ ದೇವಾಲಯ ಇದ್ದರೆ ಇನ್ನೊಂದು ಡೈರೆಕ್ಷನಲ್ಲಿ ಆಂಜನೇಯ ದೇವಸ್ಥಾನ ಇದೆ. ಸೊ ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ ಅಂತ. ಒಳಗಡೆನೂ ತುಂಬ ಚೆನ್ನಾಗಿತ್ತು, ವಿಶಾಲವಾಗಿತ್ತು ಆ್ಯಂಡ್ ದೇವ್ರ ದರ್ಶನ ಕೂಡ ಮಾಡ್ಕೊಂಡ್ವಿ. ಆ್ಯಂಡ್ ಅದಾದಮೇಲೆ ನಾನು ಹೇಳಿದೆ ಅಲ್ವಾ, ಇನ್ನೊಂದು ಡೈರೆಕ್ಷನಲ್ಲಿ ಆಂಜನೇಯ ದೇವಸ್ಥಾನ ಇದೆ ಅಂತ, ಅಲ್ಲಿಗೆ ಹೋದ್ವಿ. ಸೊ ದೇವಸ್ಥಾನ ಹೀಗಿತ್ತು ಆ್ಯಂಡ್ ದೇವ್ರ ದರ್ಶನ ಕೂಡ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ನೆಕ್ಸ್ಟ್ ಪ್ಲೇಸ್ ನಾವು ಹೋಗಿದ್ದು ಬಂದು ರಾಜಾ ಸೀಟ್ ಗಾರ್ಡನ್. ಇದಕ್ಕೆ ಎಂಟ್ರಿ ಟಿಕೆಟ್ ತೊಗೋಬೇಕಾಗತ್ತೆ. ಆ್ಯಂಡ್ ಮುಂದೆ ಹೋದರೆ ನಮಗಿಲ್ಲಿ ಒಂದು ವ್ಯೂ ಕಾಣುತ್ತೆ, ನಾರ್ಮಲ್ ವ್ಯೂ, ಅದು ಹೋಲ್ ಮಡಿಕೇರಿ ಹೇಗೆ ಕಾಣುತ್ತೆ ಅಂತ ನೋಡ್ಬೋದು ನಾವಿಲ್ಲಿ. ಆ್ಯಂಡ್ ಕೆಳಗಡೆ ಕೂಡ ಅಲ್ಲಿ ಕುತ್ಕೊಂಡು ಏನೋ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದಕ್ಕೆಲ್ಲ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ಹೂವಿನ ಗಿಡಗಳು ಮತ್ತು ಏನೋ ಡಿಫ್ರೆಂಟ್ ಟೈಪ್ಸ್ ಆಫ್ ಗಿಡಗಳೆಲ್ಲ ಹಾಕಿದ್ದಾರೆ. ಚೆನ್ನಾಗಿ ಕಾಣುತ್ತೆ, ಅದು ಸ್ವಲ್ಪ ಕಲರ್ಫುಲ್ಲಾಗಿ ಕಾಣುತ್ತೆ. ಸೊ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಬೋದು, ಒಳ್ಳೆ ವೆದರ್ ಇರುತ್ತೆ. ಇದಕ್ಕೋಸ್ಕರ ರಾಜಾ ಸೀಟ್ಗೆ ಬರ್ಬೋದು, ಬಟ್ ಒನ್ ಟೈಮ್ ವಿಸಿಟ್. ಸೊ ಇಲ್ಲಿ ಎಲ್ಲ ನೋಡಿಕೊಂಡು ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೊರಟ್ವಿ. ನೆಕ್ಸ್ಟ್ ಪ್ಲೇಸ್ ಬಂದು ಮಡಿಕೇರಿ ಫೋರ್ಟ್ ಆ್ಯಂಡ್ ಇಲ್ಲಿ ಗೌರ್ಮೆಂಟ್ ಮ್ಯೂಸಿಯಂ ಕೂಡ ಇದೆ. ಸೊ ಅಲ್ಲಿಗೆ ಬಂದ್ವಿ. ತುಂಬ ಹಳೆ ಕಾಲದ್ದು ವಸ್ತುಗಳು ಮತ್ತು ಹಳೆ ಸ್ಟ್ಯಾಚ್ಯೂಸು, ಸೊ ಇದೆಲ್ಲ ಇಟ್ಟಿದ್ರು. ಚೆನ್ನಾಗಿ ಅನ್ನಿಸ್ತು ಇದು ಕೂಡ.
ಸೊ ಗೌರ್ಮೆಂಟ್ ಮ್ಯೂಸಿಯಮಲ್ಲಿ ಎಲ್ಲ ನೋಡಿಕೊಂಡು ನಾವು ಆಚೆ ಬಂದ್ವಿ. ಹೀಗೆ ಮುಂದೆ ಬಂದರೆ ನಮಗೆ ಮಡಿಕೇರಿ ಫೋರ್ಟ್ ಸಿಗುತ್ತೆ. ಹೋಗ್ತಾ ನಮಗೆ ರೈಟ್ ಸೈಡಲ್ಲಿ ಒಂದು ಗಣಪತಿ ದೇವಸ್ಥಾನ ಸಿಗುತ್ತೆ. ಅದರೊಳಗಡೆ ಡಿಫ್ರೆಂಟ್ ಸ್ಟ್ಯಾಚ್ಯೂಸ್ ಇಟ್ಟಿದ್ದಾರೆ ಗಣಪತಿದು. ಇನ್ನು ನಾವು ಬೆಂಗಳೂರು ಕಡೆಗೆ ಹೊರಡ್ತಾ ಇದ್ದೀವಿ. ಸೊ ಆನ್ ದ ವೇ ನಮಗೇನಾದರೂ ನೋಡೋಕ್ಕೆ ಸಿಗುತ್ತೆ ಅಂತಂದರೆ ಸ್ಟಾಪ್ ಮಾಡಿ ನೋಡೋಣ ಅಂತ ಅಂದ್ಕೊಂಡು ಹೊರಡ್ತಾ ಇದ್ದೀವಿ. ಸೊ ಆನ್ ದ ವೇ ಹೋಗ್ತಾ ನಮಗೆ ಇದು ವೇಣುಗೋಪಾಲ ಸ್ವಾಮಿ ಟೆಂಪಲ್ ನೋಡೋಕ್ಕೆ ಸಿಗತ್ತೆ. ಸೊ ಇದು ಬಂದು ನಿಯರ್ ಕೆ ಆರ್ ಎಸ್ ಬ್ಯಾಕ್ ವಾಟರ್ಸ್ ಹತ್ತಿರ ಇದೆ. ಸೊ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಆ್ಯಕ್ಚುಲಿ ನೋಡಿರಲಿಲ್ಲ, ಫಸ್ಟ್ ಟೈಮ್ ನಾವು ವಿಸಿಟ್ ಮಾಡಿದ್ದು. ಈ ಟೆಂಪಲ್ದು ಆರ್ಕಿಟೆಕ್ಚರ್ ಬಂದು ತುಂಬಾ ಚೆನ್ನಾಗಿದೆ. ಇದು ಹೊಯ್ಸಳ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ. ಸೊ ತುಂಬಾ ನೋಡೋಕ್ಕೆ ಅದು ನೀವು ನೋಡ್ಬೋದು ಆ ಕಲ್ಲಿಂದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಕೆತ್ತಿದ್ದಾರೆ. ಆ್ಯಂಡ್ ಒಳಗಡೆ ಮೊಬೈಲ್ ಅಲೌ ಇಲ್ಲ, ಹಾಗಾಗಿ ನಾನು ಒಳಗಡೆ ಏನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗೋದಿಲ್ಲ. ಒಳಗಡೆ ಎಲ್ಲ ತರಹದ ಮೂರ್ತಿಗಳು ನಮಗೆ ನೋಡೋಕ್ಕೆ ಸಿಗತ್ತೆ. ವಿಷ್ಣುವಿನ ದಶಾವತಾರದ ಮೂರ್ತಿಗಳು, ಮತ್ತು ದೇವಿ ಲಕ್ಷ್ಮಿಯ ಇನ್ನೂ ಬೇರೆ ಬೇರೆ ಅವತಾರದ ಮೂರ್ತಿಗಳು, ಮತ್ತು ನವಗ್ರಹದ ಮೂರ್ತಿಗಳು, ಎಲ್ಲ ತರಹದ ಮೂರ್ತಿಗಳು. ಇಂಥದ್ದಿಲ್ಲ ಅಂತ ಇಲ್ಲ, ಆ್ಯಕ್ಚುಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ. ನನಗಂತೂ ತುಂಬ ಖುಷಿಯಾಯಿತು ಅದನ್ನೆಲ್ಲ ನೋಡಿ. ಬಟ್ ಅದನ್ನು ನಾವು ಮೊಬೈಲ್ ಅಲೌ ಇಲ್ಲದೆ ಇರೋ ಕಾರಣಕ್ಕೆ ಅಲ್ಲಿ ಏನೂ ನಾವು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಬಟ್ ನೀವು ದಯವಿಟ್ಟು ಇದನ್ನು ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ನೀವು ಹೋಗಿದ ಮೇಲೆ ನಿಮಗೆ ತುಂಬಾ ಖುಷಿಯಾಗತ್ತೆ. ಆ್ಯಂಡ್ ಇನ್ನೊಂದು ವಿಚಾರ ನನಗಿಲ್ಲಿ ತುಂಬಾ ಇಷ್ಟ ಆಗಿದ್ದು ಏನು ಅಂತಂದರೆ, ಎಂಟ್ರಿ ಫೀಸ್ ಇರೋದಿಲ್ಲ. ಆ್ಯಂಡ್ ಇಲ್ಲಿ ನಾವು ದಕ್ಷಿಣೆ ಹಾಕಂಗಿಲ್ಲ. ನಾವು ಏನು ದಕ್ಷಿಣೆ ಹಾಕ್ತೀವಲ್ವಾ ದೇವರಿಗೆ ಅಂತ, ಇಲ್ಲಿ ಒಂದು ಹುಂಡಿ ಕೂಡ ಇಟ್ಟಿಲ್ಲ. ನಾವು ಯಾವುದೇ ದಕ್ಷಿಣೆ ಕೂಡ ಹಾಕಂಗಿಲ್ಲ ಇಲ್ಲಿ. ನಾವು ಇಲ್ಲಿವರೆಗೂ ಬಂದು ವಾಟರ್ ಡಾನ್ಸ್ನ ಮಿಸ್ ಮಾಡೋಕ್ಕಾಗತ್ತಾ? ಹಾಗಾಗಿ ನಾವು ನೆಕ್ಸ್ಟ್ ಹೋಗಿದ್ದು ಬೃಂದಾವನ್ ಗಾರ್ಡನ್ಗೆ. ಸೊ ಎಸ್, ಇದಾಗಿತ್ತು ಇವತ್ತಿನ ಟ್ರಾವೆಲಿಂಗ್ ವ್ಲಾಗ್. ಆ್ಯಂಡ್ ಕಂಪ್ಲೀಟ್ ಕೂರ್ಗ್ ಟ್ರಿಪ್ನ ವ್ಲಾಗ್ ಮುಗಿದಿದೆ ಅಂತ ಹೇಳ್ಬೋದು. ಸೊ ಇದು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಮನೆ ಕಡೆಗೆ. ಮಧ್ಯದಲ್ಲಿ ಒಂದು ಕಡೆ ಹೋಟೆಲ್ನಲ್ಲಿ ಸ್ಟಾಪ್ ಮಾಡಿ ಊಟ ಮಾಡಿಕೊಂಡು ಮನೆಗೆ ರೀಚ್ ಆದ್ವಿ. ಸೊ ಆಲ್ಮೋಸ್ಟ್ ಐ ಥಿಂಕ್ 11 to 11:30 ನಾವು ರೀಚ್ ಆಗಿದ್ದು ಅರೌಂಡ್. ಸೊ ಇಟ್ ವಾಸ್ ಅ ವೆರಿ ಗುಡ್ ಟ್ರಿಪ್ ಅಂತ ಹೇಳ್ಬೋದು. ನಿಮಗೂ ಕೂಡ ತುಂಬಾ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಈ ಕೂರ್ಗ್ ಟ್ರಿಪ್ ಬಗ್ಗೆ. ಸೊ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರಾವೆಲಿಂಗ್ ಬ್ಲಾಗ್ ಅಥವಾ ಕುಕಿಂಗ್ ಬ್ಲಾಗಲ್ಲಿ ನೆಕ್ಸ್ಟ್ ಹೊಸ ರೆಸಿಪಿ ಜೊತೆ ನಿಮಗೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.